ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಕನ್ನಡ ಸಿನಿಮಾ ರಂಗದಲ್ಲಿ ಕೃಷ್ಣ ಸುಂದರಿ ಅಂತಾನೆ ಖ್ಯಾತಿ ಪಡೆದ ಹಿರಿಯ ನಟಿ ಪದ್ಮಾ ವಾಸಂತಿಯವರ ಬಣ್ಣದ ಲೋಕದ ಜರ್ನಿ ಅದ್ಭುತ. ಪದ್ಮಾ ವಾಸಂತಿ ಇಂದಿಗೂ ಬಣ್ಣ ಹಚ್ಚೋದು ನಿಲ್ಲಿಸಿಲ್ಲ. ಕ್ಯಾಮ್ರಾ ಮುಂದೆ ಬಂದು ಅಭಿನಯಿಸೋದನ್ನ ಮರೆತಿಲ್ಲ. ತಮ್ಮ ವಯಸ್ಸಿಗೆ ತಕ್ಕ ಪಾತ್ರಗಳನ್ನ ಮಾಡ್ತಾ ಈಗಲೂ ಮಿಂಚ್ತಾ ಇದ್ದಾರೆ. ಕನ್ನಡ ಸಿನಿಮಾ ರಂಗದ ಹಿರಿಯ ನಟರಾದ ವಿನಯ್ ಪ್ರಸಾದ್, ಗಿರಿಜಾ ಲೋಕೇಶ್ ಅವರ ಸಮಕಾಲೀನವರೇ ಆದ ಪದ್ಮಾ ವಾಸಂತಿಯವರು ಈಗಲೂ ಬಣ್ಣದ ನಂಟನ್ನ ಬಿಡೋದಕ್ಕೆ ರೆಡಿ ಇಲ್ಲ. 80ರ ದಶಕದಲ್ಲಿ ಅಭಿಮಾನಿಗಳನ್ನ ಹೇಗೆ ರಂಜಿಸ್ತಾ ಇದ್ರೋ ಹಾಗೆ ಇಂದಿಗೂ ತಮ್ಮ ನಟನೆ ಮೂಲಕ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾರೆ. ಮಾನಸ ಸರೋವರ ಸಿನಿಮಾದ ಮೂಲಕ ಬಣ್ಣದ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿದ ಪದ್ಮಾ ವಾಸಂತಿ ಬೆಟ್ಟದ ಹೂ ಸಿನಿಮಾದಲ್ಲಿ ಅಮೋಘ ಅಭಿನಯ ಮಾಡಿ ಸೈ ಅನ್ಸ್ಕೊಂಡವರು. ಸಿನಿಮಾಗಳಿಗಷ್ಟೇ ಸೀಮಿತವಾಗದೆ ಕಿರುತೆರೆಯಲ್ಲೂ ಮಿಂಚಿದ್ರು. ಹಿರಿಯ ನಟಿಯ ಸಿನಿಮಾ ಜರ್ನಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದರ ಜೊತೆ ಅವರ ಗಂಡ ಯಾರು, ಮಕ್ಕಳು ಏನ್ ಮಾಡ್ತಿದ್ದಾರೆ, ಗಂಡ ಮಕ್ಕಳ ಬಗ್ಗೆ ಎಲ್ಲೂ ಹೇಳೋದಿಲ್ಲ ಯಾಕೆ, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, 80ರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ಪ್ರತಿಭಾನ್ವಿತ ಕಲಾವಿದರು ತೆರೆ ಮೇಲೆ ಬಂದ ಕಾಲ ಅದು. ಅದೊಂಥರ ಕನ್ನಡ ಸಿನಿಮಾ ರಂಗಕ್ಕೆ ಮನ್ವಂತರದ ಕಾಲ ಅಂದ್ರೂ ತಪ್ಪಾಗೋದಿಲ್ಲ. ಯಾಕೆ ಅಂದರೆ ಅತ್ಯದ್ಭುತ ನಟ ನಟಿಯರಿಂದ ಕನ್ನಡ ಸಿನಿಮಾ ರಂಗ ತುಂಬಿ ತುಳುಕ್ತಾ ಇತ್ತು. ಅಷ್ಟೆಲ್ಲ ನಟಿಯರ ಮಧ್ಯೆ ತಮ್ಮದೇ ಆದ ಅಭಿಮಾನಿ ಬಳಗವನ್ನ ಹೊಂದಿದ್ರು ನಟಿ ಪದ್ಮಾ ವಾಸಂತಿ. ಯಾಕಂದ್ರೆ ಇವರು ಎಲ್ಲರಂತಲ್ಲ, ಎಲ್ಲ ನಟಿಯರಂತೆ ಪಾತ್ರಕ್ಕೆ ಮಾತ್ರ ಸೀಮಿತವಾದವರಲ್ಲ. ಹೀಗಾಗಿ ಎಂದೂ ಮರೆಯಲಾಗದ ನಟಿಯಾಗಿ ಹೊರಹೊಮ್ಮಿದ್ದು, ಮಾನಸ ಸರೋವರದಂತಹ ಉತ್ತಮ ಸಿನಿಮಾದಲ್ಲಿ ಅಭಿನಯಿಸಿದ್ದು, ತಮ್ಮ ನಟನೆಗೆ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದು. ಆತ್ಮೀಯರೇ, 1982ರಲ್ಲಿ ಪದ್ಮಾ ವಾಸಂತಿ ಮಾನಸ ಸರೋವರ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು. ಬಣ್ಣ ಹಚ್ಚಿದ ಮೊದಲ ಸಿನಿಮಾದಲ್ಲೇ ಬಹುದೊಡ್ಡ ಹೆಸರು ಮಾಡಿದ್ರು. ಅದರಲ್ಲೂ ಈ ಚಿತ್ರದ ನಿರ್ದೇಶಕರು ಬೇರ್ಯಾರೂ ಅಲ್ಲ, ಕನ್ನಡ ಸಿನಿಮಾ ರಂಗ ಎಂದೂ ಮರೆಯದ ದೈತ್ಯ ಪ್ರತಿಭೆ ಪುಟ್ಟಣ್ಣ ಕಣಗಾಲ್. ಕನ್ನಡ ಸಿನಿಮಾ ರಂಗದಲ್ಲಿ ಎಂದೂ ಮರೆಯದ ದೈತ್ಯ ಪ್ರತಿಭೆ ಪುಟ್ಟಣ್ಣ ಕಣಗಾಲ್. ಇವರ ಗರಡಿಯಲ್ಲಿ ಅಭಿನಯಿಸೋದು ಅಂದ್ರೆ ಸುಮ್ಮನೆ ಮಾತಲ್ಲ, ಅದೊಂದು ದೊಡ್ಡ ವಿಶ್ವವಿದ್ಯಾಲಯವೇ ಆಗಿತ್ತು. ಮೊದಲ ಸಿನಿಮಾವೇ ದೊಡ್ಡ ಮಟ್ಟದ ಸಕ್ಸಸ್ ಕೊಡ್ತಾ ಇದ್ದಂತೆ ಅಮೃತ ಘಳಿಗೆ, ಧರಣಿ ಮಂಡಲ ಮಧ್ಯದೊಳಗೆ, ತವರಿನ ತೊಟ್ಟಿಲು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸ್ತಾರೆ. ನಾಯಕಿಯಾಗಿ ಮಿಂಚಿದ ಪದ್ಮಾ ವಾಸಂತಿ ಕನ್ನಡಿಗರ ಮನೆ ಮಾತಾಗ್ತಾರೆ. ಟಾಪ್ ನಟಿಯಾಗಿದ್ದ ಕಾಲದಲ್ಲೇ ಏಕಾಏಕಿ ಕಣ್ಮರೆಯಾಗಿ ಹೋಗ್ತಾರೆ. 1984ರಿಂದ 1996ರವರೆಗೂ ದೊಡ್ಡದೊಂದು ಬ್ರೇಕ್ ತೆಗೆದುಕೊಂಡ್ರು. ಆ ಟೈಮ್ನಲ್ಲಿ ಎಲ್ಲಿದ್ರು, ಏನ್ ಮಾಡ್ತಾ ಇದ್ರು ಅನ್ನೋದು ಬಹುತೇಕರಿಗೆ ಗೊತ್ತಾಗಲೇ ಇಲ್ಲ. 1996ರ ನಂತರ ಮತ್ತೆ ಬಣ್ಣದ ಲೋಕಕ್ಕೆ ಕಾಲಿಟ್ಟ ನಟಿ ಪದ್ಮಾ ವಾಸಂತಿ ಪೋಷಕ ಪಾತ್ರಗಳಿಗೆ ಸೀಮಿತ ಆದ್ರು. ಆಗಲೇ ಪದ್ಮಾ ವಾಸಂತಿಯವರಿಗೂ ವಯಸ್ಸಾಗಿತ್ತು. ಹೀಗಾಗಿ ವಯಸ್ಸಿಗೆ ತಕ್ಕಂತ ಪಾತ್ರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಇವರ ಬಣ್ಣದ ಬದುಕಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗೋದು. ಆತ್ಮೀಯರ ಹ್ಯಾಟ್ರಿಕ್ಸ್ ಹೀರೋ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ದರ್ಶನ್ ಅವರಿಂದ ಹಿಡಿದು ದೊಡ್ಡ ದೊಡ್ಡ ನಟಿಯರಿಗೆ ತಾಯಿಯಾಗಿ ಸಿನಿಮಾದಲ್ಲಿ ಕಾಣಿಸಿಕೊಂಡ್ರು. ಬೆಟ್ಟದ ಹೂವು, ಮುಸ್ಸಂಜೆ ಮಾತು, ಹೆತ್ತವರ ಕನಸು, ಬಾಯ್ ಫ್ರೆಂಡ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸ್ತಾರೆ. ಇಲ್ಲಿವರೆಗೂ ಸುಮಾರು 130ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಕೀರ್ತಿ ಪದ್ಮಾ ವಾಸಂತಿಯವರದ್ದು. ಆತ್ಮೀಯರೇ, ಸಿನಿಮಾ ಲೋಕದಲ್ಲಿ ಚಾನ್ಸ್ ಕಡಿಮೆ ಆಗ್ತಾ ಇದ್ದಂತೆ ಸುಮ್ಮನೆ ಕೂರಲಿಲ್ಲ. ಕಿರುತೆರೆ ಲೋಕಕ್ಕೆ ಕಾಲಿಟ್ರು. ಅಲ್ಲೂ ಮನೆ ಮಾತಾಗ್ತಾರೆ. ಉದಯ ಟಿವಿಯಲ್ಲಿ ಮಾನಸ ಸರೋವರ ಹೆಸರಿನ ಧಾರಾವಾಹಿ ಪ್ರಸಾರ ಆಗಿತ್ತು. ಈ ಧಾರಾವಾಹಿಯಲ್ಲಿ ಪದ್ಮಾ ವಾಸಂತಿ ನಟಿಸಿ ಮೊದಲ ಬಾರಿಗೆ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ. ಬಳಿಕ ಜಿ ಕನ್ನಡ ವಾಹಿನಿಯಲ್ಲಿ ಕಮಲಿ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡ್ರು. ಇದರಲ್ಲಿ ನಾಯಕಿ ಕಮಲಿ ಪಾತ್ರಧಾರಿಯ ಅಜ್ಜಿಯಾಗಿ ನಟಿಸಿದ್ರು. ಹೀಗೆ ಸಿನಿಮಾ ಮತ್ತು ಕಿರುತೆರೆ ಎರಡರಲ್ಲೂ ಸೈ ಅನ್ಸ್ಕೊಂಡವರು ನಟಿ ಪದ್ಮಾ ವಾಸಂತಿ. ಆತ್ಮೀಯರೇ, ನಟಿ ಪದ್ಮಾ ವಾಸಂತಿಯವರ ಸಿನಿಮಾ ಜರ್ನಿ ಒಂಥರ ತೆರೆದಿಟ್ಟ ಪುಸ್ತಕದಂತೆ. ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ. ದಶಕಗಳ ಸಿನಿಮಾ ಜರ್ನಿಯಲ್ಲಿ ಒಂದೇ ಒಂದು ವಿವಾದಕ್ಕೂ ಸಿಲುಕಿದವರಲ್ಲ. ತಾನಾಯಿತು, ತನ್ನ ನಟನೆಯಾಯಿತು ಅಂತ ಬಣ್ಣದ ಬದುಕಿಗೆ ಮಾತ್ರ ಸೀಮಿತವಾದವರು. ಆದರೆ ಇವರ ವೈಯಕ್ತಿಕ ಜೀವನದ ಬಗ್ಗೆ ಅಷ್ಟಾಗಿ ಎಲ್ಲೂ ಬಹಿರಂಗಪಡಿಸಿಲ್ಲ. ಪದ್ಮಾ ವಾಸಂತಿ ತಮ್ಮ ಕುಟುಂಬವನ್ನ ಎಲ್ಲೂ ಪರಿಚಯಿಸಿಲ್ಲ.
3 ದಶಕಗಳಿಗಿಂತಲೂ ಹೆಚ್ಚು ಕಾಲದಿಂದ ಸಿನಿಮಾ ರಂಗದಲ್ಲಿರುವ ಪದ್ಮಾ ವಾಸಂತಿ ಎಂದಿಗೂ ತಮ್ಮ ಪರ್ಸನಲ್ ವಿಚಾರವನ್ನ ಹೊರಗೆ ತಂದಿಲ್ಲ. ತಮ್ಮ ಪೋಷಕರು, ಪತಿ, ಮಕ್ಕಳು ಯಾರ ಬಗ್ಗೆಯೂ ಯಾವ ಮಾಹಿತಿಯನ್ನೂ ಬಹಿರಂಗಪಡಿಸಿಲ್ಲ. ಹೀಗಾಗಿ ಇವರ ಗಂಡ ಏನ್ ಮಾಡ್ತಿದ್ದಾರೆ, ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದು ತೀರಾ ಆತ್ಮೀಯರಿಗಷ್ಟೇ ಗೊತ್ತೇ ಹೊರತು ಹೊರಗಿನವರಿಗೆ ಗೊತ್ತಾಗಲೇ ಇಲ್ಲ. ಕೆಲ ತಿಂಗಳ ಹಿಂದೆ ಜೀ ಕನ್ನಡದಲ್ಲಿ ನಡೆದ ಜೀ ಕುಟುಂಬ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಾನೀಗ ಅಜ್ಜಿಯಾಗಿದ್ದೀನಿ, ಕಮಲಿ ಸೀರಿಯಲ್ನಲ್ಲಿ ಅಜ್ಜಿ ಪಾತ್ರ ಮಾಡ್ತಾ ಮಾಡ್ತಾ ನಿಜ ಜೀವನದಲ್ಲೂ ಅಜ್ಜಿಯಾಗಿದ್ದೀನಿ, ನನ್ನ ಮಗಳಿಗೆ ಮಗಳು ಹುಟ್ಟಿದ್ದಾಳೆ, ನಮ್ಮ ಮನೆಗೆ ಮೊಮ್ಮಗಳು ಬಂದಿದ್ದಾಳೆ ಅಂತಷ್ಟೇ ಹೇಳ್ಕೊಂಡ್ರು. ಇದನ್ನ ಬಿಟ್ಟರೆ ಹೆಚ್ಚಿನ ಮಾಹಿತಿ ಏನೂ ಇಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.